ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನೀವು ಇಲ್ಲಿ ನೋಡ್ಬೋದು ರೀ, ನಾನೊಂದು ಕಪ್ ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ಒಂದು 3 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ರೀ. ಇವತ್ತು ನಾವು ಒಳ್ಳೆ ಒಂದು ಶಾವಿಗೆಯನ್ನು ಮಾಡೋಣ ರೀ. ಅಕ್ಕಿದು ಒತ್ತು ಶಾವಿಗೆ ಮಾಡ್ತಾರೆ ನೋಡ್ರಿ, ಅದನ್ನು ಮಾಡೋಣ ರೀ. ತುಂಬ ಸುಲಭವಾದಂಥ ವಿಧಾನದಲ್ಲಿ ಒಳ್ಳೆ ಒಂದು ಟೇಸ್ಟ್ ಆದಂಥದ್ದು ರೀ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡ್ತೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇವಾಗ ನೋಡ್ರಿ, ಇಲ್ಲೊಂದು ಪಾತ್ರೆ ಒಳಗೆ ನೀರನ್ನು ಇಟ್ಕೊಂಡಿದ್ದೇನೆ. ಇವಾಗ ಇದು ನೋಡ್ರಿ ಒಂದು ಡಿಫ್ರೆಂಟಾಗಿ ಮಾಡೋಂಥದ್ದು ರೀ. ಇವಾಗ ಟ್ರೆಡಿಷ್ನಲ್ ಆಗಿ ಮಾಡೋವಂಥದ್ದು ರೀ. ಇಲ್ಲಿ ನೀವು ನೋಡ್ಬೋದು ರೀ, ನಂದು ಇದು ನಾವು ಹಸಿ ಕಬ್ಬು ತರ್ತೀವಿ ನೋಡ್ರಿ. ಆ ಕಬ್ಬಿಂದು ಇದು ಅಂದರೆ ದಂಟು ಬರ್ತದೆ ನೋಡ್ರಿ, ಎಲೆ ಥರ. ನಮಗೆ ಇದು ಮೆಕ್ಕೆಜೋಳದಾಗ ಯಾವ ಥರ ಇದು ಬರ್ತದೆ ನೋಡ್ರಿ, ಎಲೆಗಳು ದೊಡ್ಡ ದೊಡ್ಡದು ಎಲೆಗಳು, ಅರಿಶಿನ ಎಲೆ ಥರ ಯಾವ ಥರ ಬರ್ತದೆ ನೋಡ್ರಿ, ಅದು ಇದೆ. ಇವಾಗ ಇದನ್ನು ನಾನು ಈ ಥರನೇ ಇದನ್ನು ಇದನ್ನು ಮುರಿದ್ಬಿಟ್ಟು ಈ ಥರ ಸಪೋರ್ಟ್ನಲ್ಲಿ ಈ ಥರ ಇಟ್ಕೊತೀನಿ ರೀ. ಅಂದರೆ ನಾವು ಇದರೊಳಗೇ ಬೇಯಿಸೋದು ಶಾವಿಗೆಯನ್ನು. ಇದನ್ನು ಈ ಥರನೇ ಅದರೊಳಗೆ ಬೇಯಿಸ್ತೀವಿ ನೋಡ್ರಿ. ಯಾಕಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ನಮ್ಮ ಕಡೆಗೆಲ್ಲ ಜೋಳದೇನು ಇರ್ತದೆ ನೋಡ್ರಿ, ಅದನ್ನು ಈ ಥರನೇ ನಾವು ಮಾಡಿಕೊಂಡು ಕೆಳಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಟ್ಕೋಬೇಕ್ರಿ. ಅಂದರೆ ಶಾವಿಗೆಯನ್ನು ಹಾಕಿ ಬೇಯಿಸ್ಬೇಕಾಗತ್ತೆ ರೀ. ಇದನ್ನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇಲ್ಲಿ ನಾನು ಬಾಳೆಹಣ್ಣನ್ನು ತೊಗೋತೀನಿ ರೀ. ಅಂದರೆ ಈಗ 3 ಬಾಳೆಹಣ್ಣು ಇಟ್ಟಿದ್ದು ನೋಡ್ರಿ. ಈ ಬಾಳೆಹಣ್ಣುಗಳನ್ನು ಈ ಥರ ಬಿಡಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, 2 ಇದು 3ನೇದು ಬಾಳೆಹಣ್ಣು ಸಹ ನಾನು ತೆಗೆದು ಇಟ್ಕೊಂಡಿದ್ದೇನೆ. ಇವಾಗ ನಾನಿಲ್ಲೊಂದು ಮಿಕ್ಸಿ ಜಾರನ್ನು ತೊಗೋತೀನಿ ರೀ. ಈ ಮಿಕ್ಸಿ ಜಾರಿಗೆ ನೋಡಿರಿ, ನಾನು ನಿಮಗೆ ಬಾಳೆಹಣ್ಣು ಯಾವ ಥರ ನೋಡಿ ಕಟ್ ಮಾಡಿ ಹಾಕೋಬೇಕ್ರಿ. ಈ ಥರ ಸಣ್ಣಕ್ಕೆ ಸ್ವಲ್ಪ ನಾವು ಈ ಥರ ಸಣ್ಣಕ್ಕೆ ಕಟ್ ಮಾಡಿದ್ರು ನೋಡಿರಿ, ನಮಗೆ ಮಿಕ್ಸಿಗೆ ಹಾಕೋ ಟೈಮಿಗೆ ತುಂಬ ಸುಲಭವಾಗುತ್ತೆ. ಇವಾಗ ನಾನು 3 ಬಾಳೆಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇವಾಗ ಇದ್ರ ಏಲಕ್ಕಿಯನ್ನು ಹಾಕ್ತಾಯಿದ್ದೇನೆ. ಇಲ್ಲಿ ನಾನು ಒಂದು ಸಣ್ಣ ಕಪ್ನಲ್ಲಿ 1 ಲೋಟ ಹಾಲನ್ನು ತೊಗೊಂಡಿದ್ದೇನೆ ರೀ. ಇದನ್ನು ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಇವಾಗ ಸ್ವಲ್ಪನೇ ನೋಡಿರಿ ಉಪ್ಪನ್ನು ಹಾಕ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಇವಾಗ ಇದನ್ನು ನಾವು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ನೈಸಾಗಿಯೇ ಈ ಥರ ನೋಡಿರಿ, ತುಂಬ ನೈಸಾಗಿಯೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇವಾಗ ಇಲ್ಲೊಂದು ತಪ್ಪಲೆ ತೊಗೊಂಡಿದ್ದೇನೆ ನೋಡಿರಿ. ಇವಾಗ ನಾವು ಈ ಕಪ್ನಲ್ಲಿ ನೋಡಿರಿ 1 ಕಪ್ನಷ್ಟು ತೊಗೊಂಡಿದ್ದೆ ಹಿಟ್ಟು. ಇವಾಗ ನಾನಿಲ್ಲಿ ಇನ್ನೊಂದು ಕಪ್ಪನ್ನು ಹಿಟ್ಟನ್ನು ತೊಗೋತಾ ಇದ್ದೀನಿ ರೀ. ಇವಾಗ ನಾವು ಇದನ್ನು ನೈಸಾಗಿ ಇದು ಮಾಡ್ಕೊಂಡಿದ್ದೆ ನೋಡಿರಿ, ಇದಕ್ಕೆ ಹಾಕ್ಕೋಬೇಕ್ರಿ. ಇದಕ್ಕೆ ಹಾಕ್ಕೊಂಡು ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದರೊಟ್ಟಿಗೆ ನೋಡಿರಿ ಎಷ್ಟಾಗುತ್ತೆ ಅಷ್ಟು ಕಲಿಸ್ಬೇಕ್ರಿ. ಅಂದರೆ ಈಗ ನಾವು ಶಾವಿಗೆ ಯಾವ ಥರ ಒತ್ತೀವಿ ನೋಡಿರಿ, ಅದೇ ಥರನೇ ಇದನ್ನು ಸಹ ಇದ್ರ ಜೊತೆಗೇ ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, 1 ಮುಷ್ಟಿಯಷ್ಟು ಅನ್ನ ಫ್ರೆಶ್ ಆಗಿದ್ರೂ ಆಗುತ್ತೆ, ರಾತ್ರಿ ಮಾಡಿದ್ದಾದ್ರೂ ಆಗುತ್ತೆ ರೀ. ಇದನ್ನು ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು, ಈಗ ಬಾಳೆಹಣ್ಣಿಂದೇನು ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡಿರಿ, ಇದನ್ನು ಸಹ ನಾವು ಅದೇ ಥರನೇ ಮಿಕ್ಸಿ ಮಾಡ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, ನಾವು ಅನ್ನವನ್ನು ಈ ಥರನೇ ಮಿಕ್ಸಿ ಮಾಡ್ಕೊಂಡಿದ್ದೇವೆ. ಇದನ್ನು ಸಹ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ರೀ. ಇವಾಗ ನೋಡಿರಿ, ನಾವು ಇದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಕಲಿಸ್ತಾರೆ ಸಾಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇಕಿದ್ದರೆ ಇನ್ನೊಂದು ಬಾಳೆಹಣ್ಣು ನೀವು ಬೇಕಿದ್ದರೆ ಹೆಚ್ಚಿಗೆ ಹಾಕ್ಕೋಬೋದು, ಅಳತೆ ನೋಡಿಬಿಟ್ರಿ. ನನಗೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ, ಸ್ವಲ್ಪನೇ ನಾನು ನೋಡಿ ನಾನೊಂದು ಹಿಟ್ಟಿನ ಹದಕ್ಕೆ ಬರೋ ತನಕ ಕಲಿಸ್ತೀನಿ ರೀ. ಇದು ಇವಾಗ ನಾನಿಲ್ಲಿ 1 ಬೌಲ್ ತೊಗೊಂಡಿದ್ದೇನೆ ರೀ. ಇದಕ್ಕೇ ನೋಡಿರಿ, ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. 2.5 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ರೀ. ಇವಾಗ ನೋಡಿರಿ, ಸ್ವಲ್ಪನೇ ನಮ್ಮದಿದು ಕಲಸೋದಾಗಿದೆ. ಈ ಕೊನೆ ಟೈಮ್ನಲ್ಲಿ ಇದನ್ನು ಇದ್ರ ಒಟ್ಟಿಗೆನೇ ಮಿಕ್ಸ್ ಮಾಡಬೇಕ್ರಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕೊಬ್ಬರಿ ಎಣ್ಣೆ ಬೇಡ ಅಂತ ಅಂದರೆ ನೀವು ಸ್ಕಿಪ್ ಮಾಡಿ ಈ ಜಾಗದಲ್ಲಿ ತುಪ್ಪ ಆದ್ರೂ ಹಾಕ್ಕೋಬೋದು, ರಿಫೈನ್ಡ್ ಆಯಿಲ್ ಬರುತ್ತೆ ನೋಡಿರಿ, ಅದನ್ನು ಸಹ ಹಾಕ್ಕೋಬೋದು. ಈಗ ಆಲ್ಮೋಸ್ಟ್ ನಂದು ಕಲಸೋದು ರೆಡಿ ಆಗಿದೆ ರೀ. ಇವಾಗ ನೋಡ್ಬೋದು ರೀ, ನಂದು ಈಗ ಸರಿಯಾಗಿ ಹದವಾಗಿ ಇದನ್ನು ಚೆನ್ನಾಗಿ 2 ರಿಂದ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕಲಿಸ್ಬೋದು ರೀ. ನೋಡ್ಬೋದು ನಮ್ಮದು
ಈ ಥರನೇ ಮಾಮೂಲಿ ಸಾಫ್ಟಾಗಿನೇ ಕಲಿಸಿದ್ದೀನಿ ನಾನು. ತುಂಬ ಗಟ್ಟಿ ಇಲ್ಲರಿ, ಸ್ವಲ್ಪ ನಮಗಿದು ತೆಳುವೆ ಮತ್ತು ಬೇಕಾಗುತ್ತೆ ರೀ, ಅಂದರೆ ತುಂಬ ಗಟ್ಟಿ ಬೇಡ. ಇವಾಗ ನಾನಿಲ್ಲಿ ಚಕ್ಲಿ ಹೋರಳನ್ನು ತೊಗೊಂಡಿದ್ದೀನಿ ರೀ. ನೋಡ್ಬೋದು, ಇದು ನಾನು ಸ್ಮಾಲ್ ಸೈಜೇ ತೊಗೊಂಡಿದ್ದೀನಿ ರೀ. ಇದಕ್ಕೆ ನಾನು ಒಂಚೂರು ಆಯಿಲ್ ಹಾಕೋಣ. ನೋಡ್ಬೋದು ರೀ, ಸ್ವಲ್ಪನೇ ನಾನು ಆಯಿಲನ್ನು ಇದಕ್ಕೆ ಸ್ವಲ್ಪ ಹಚ್ಕೋತಾ ಇದ್ದೀನಿ ರೀ. ಮತ್ತು ನಾವು ಇದಕ್ಕೂ ಸಹ ಒಳಗಡೆ ನೋಡಿರಿ, ನಮ್ಮದು ಈ ಥರ ಸ್ವಲ್ಪ ಈ ಕಡೆ ಒಳಗಡೆ ಹೋಗ್ಲಿಕ್ಕಂದ್ರೂ ಸೈಡಲ್ಲಿ ನಾವು ಸ್ವಲ್ಪನೇ ಆಯಿಲು ಇದನ್ನು ಸ್ವಲ್ಪ ಈ ಥರನೇ ಒಳಗಡೆ ಎಲ್ಲ ಆಯಿಲು ಹಚ್ಕೊಂಡಾಗಿದೆ ರೀ ನಮ್ಮದು. ಇವಾಗ ನಾವು ಇದನ್ನು ಇದರೊಟ್ಟಿಗೆ ಹಾಕೊಳ್ಳೋಣ ರೀ, ಒಟ್ಟಕ್ಕೆ ನಮಗೆ ಇದು ಸರಿ ಆಗುತ್ತೆ. ಇವಾಗ ನೋಡ್ಬೋದು ರೀ, ಇದು ನಾವು ಕಬ್ಬಿಂದ ಏನು ಬರ್ತದೆ ನೋಡ್ರಿ, ನಾವು ತಿಂತೀವಲ್ರಿ ಕಬ್ಬು ಜ್ಯೂಸ್ ಅದು ಮಾಡ್ತೀವಲ್ರಿ, ಅದರದ್ದೇ ಆದಂಥದ್ದೊಂದು ಇದು ಇದೆ ರೀ. ಅಂದರೆ ನಮ್ಮ ಕಡೆಗೆ ರೌದಿ ಅಂತ ಸುಂದರ ಅಂತಾರೆ ರೀ, ಈ ಕಡೆ ಅಂತಾರೆ ಈಗ ಕವಳಿ ಹುಲ್ಲು ಅದು ಬರ್ತದೆ ನೋಡ್ರಿ, ಕವಳಿದು ಅದನ್ನು ಸಹ ಇಟ್ಟು ಮಾಡಿದ್ರೆ ಸಾಕು. ಅಂದರೆ ಇಡ್ಲಿ ಪಾತ್ರೆದಲ್ಲಿ ಇಲ್ಲ ಅಂತನವರು ಇಡ್ಲಿ ಪಾತ್ರೆನಲ್ಲೂ ಮಾಡ್ಬೋದು. ಇದು ನೋಡ್ರಿ, ಈಗ ವಿಶೇಷವಾಗಿ ಅಂದರೆ ಯುಗಾದಿ ಹಬ್ಬ ಬರ್ತಾ ಇದೆ ಅಲ್ರಿ, ಆ ಹಬ್ಬಕ್ಕಂಥೇಳಿ ನಾನೊಂದು ಇದು ಸ್ಪೆಷಲಾಗಿ ಈ ಥರನೇ ಮಾಡಬೇಕು ಅಂದರೆ ಚೆನ್ನಾಗಿರುತ್ತೆ. ಇದು ಒಂದು ಕೆಮಿಕಲ್ ಏನು ಇರಲ್ಲ ನೋಡ್ರಿ ಇದರೊಳಗೆ, ಕಬ್ಬಿನೊಳಗೆ. ಹಾಗಾಗಿ ಇದನ್ನು ಇವಾಗ ನಾನು ಸ್ಟವನ್ನು ಆನ್ ಮಾಡಿದ್ದೇನೆ. ನೀರು ಬಿಸಿ ಆಗ್ತಾ ಇದ್ದಾಗೆ ನಾವು ಶಾವಿಗೆಯನ್ನು ಒತ್ತಿ ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಒಂದು ತಟ್ಟೆಯನ್ನು ಇಟ್ಕೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದು ಸ್ವಲ್ಪನೇ ದಪ್ಪ ಮಾಡಿದ್ದೇನೆ, ಅಂದರೆ ಇದರೊಟ್ಟಿಗೆ ನಾನು ಇದನ್ನು ಹಾಕೋತಾ ಇದ್ದೇನೆ ರೀ. ಅಂದರೆ ಇದನ್ನು ಸರಿ ಈ ಥರ ಮಾಡ್ಕೊಂಡು ಹಾಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಸರಿಯಾಗಿದೆ. ನಾನು ಇದನ್ನು ಮುಚ್ಚಳವನ್ನು ಮುಚ್ಚಿ ನೋಡ್ರಿ ಇದನ್ನು ಹಾಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಟೈಟ್ ಮಾಡಿದ್ದೇನೆ. ಇವಾಗ ಇದನ್ನು ನಾವು ಶಾವಿಗೆಯನ್ನು ಒತ್ತಿ ಹಾಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಶಾವಿಗೆ ಈ ಥರನೇ ನಾವು ನೋಡ್ಬೋದು ರೀ. ನಮ್ಮದು ಶಾವಿಗೆ ತುಂಬ ಅಂದರೆ ಹಾರ್ಡೇನಿಲ್ಲ ರೀ, ನೀವು ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಹಾಕ್ಕೋಬೋದು. ನಾನು ಮೀಡಿಯಮ್ ಆಗಿಯೇ ಹಾಕ್ತಾಯಿದ್ದೀನಿ. ನೋಡ್ಬೋದು ರೀ, ನಾನು ಇನ್ನೊಂದು ಸಹ ಹಾಕ್ತಾ ಇದ್ದೇನೆ. ತುಂಬ ಸುಲಭವಾಗಿ ಬರುವಂಥದ್ದು ರೀ, ನೋಡ್ಬೋದು. ತುಂಬ ಈಸಿಯಾಗಿ ಯುಗಾದಿಗೆ ಸ್ಪೆಷಲಾಗಿ ಹೋಳಿಗೆ ಅದು ಮಾಡೋದು ಅಂತಂದರೆ ಸ್ವಲ್ಪ ಕೆಲವರಿಗೆ ಕಷ್ಟ ಆಗುತ್ತೆ. ಆ ಟೈಮ್ನಲ್ಲಿ ಈ ಥರ ಒಂದು ಸ್ವೀಟ್ ಅಂತಂದು ಮಾಡ್ಬೋದು ರೀ. ಇದನ್ನು ಒಳ್ಳೆಯದೊಂದು ಆರೋಗ್ಯಕರವಾದಂಥ ಅಡುಗೆ, ಮತ್ತು ಇದು ಬೇಗ ಆಗುವಂಥದ್ದು ರೀ, ಮತ್ತು ಮಕ್ಕಳು ಕೂಡ ಇಷ್ಟಪಡ್ತಾರೆ. ಹಾಗಾಗಿ ನೋಡ್ಬೋದು, ತುಂಬ ಸುಲಭವಾದಂತಹ ವಿಧಾನದಲ್ಲಿ ನೋಡ್ಬೋದು ರೀ, ತುಂಬ ಕಷ್ಟ ಏನಿಲ್ಲ. ನಾನಿಲ್ಲಿ 3 ಹಾಕ್ಕೊಂಡಿದ್ದೇನೆ. ನಮ್ಮದು ನೀರು ಕುದಿ ಬರ್ತಾ ಇದೆ ರೀ, ಅಂದರೆ ನಮ್ಮದು ಫುಲ್ ನೋಡ್ರಿ, ಇದು ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಇದು ನೀರು ಕುದಿ ಬಂದಾಗೇನೆ ನೋಡ್ರಿ, ಒಂದು 2ರಿಂದ 3 ನಿಮಿಷಗಳ ಕಾಲ ಕುದಿ ಬರಬೇಕು. ಒಳಗಡೆ ನೋಡ್ಬೋದು ಕುದಿ ಬರ್ತಾ ಇದೆ. ಇದು ಶಾವಿಗೆ ತುಂಬ ಈಸಿಯಾಗಿ ಬರುತ್ತೆ ರೀ. ನಾನು ಒಂದೊಂದಾಗಿಯೇ ಇಲ್ಲಿ ಇಟ್ಕೋತಾ ಹೋಗ್ತೀನಿ ರೀ. ಅಂದರೆ ತುಂಬ ಒಂದು 10 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು, ಮೀಡಿಯಮ್ ಫ್ಲೇಮ್ನಲ್ಲಿ ಈ ಥರ ಇಟ್ಟು. ಇವಾಗ ನೋಡ್ಬೋದು ರೀ, ನಾನೊಂದು 5 ಮಾಡಿ ಹಾಕ್ಕೊಂಡಿದ್ದೇನೆ ರೀ. ನಮ್ಮದು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ರೆಡಿ ಆಗುತ್ತೆ ನಮ್ಮದು. ಇವಾಗ ನಮ್ಮದು ಒಂದು 10 ನಿಮಿಷ ಆಗಿದೆ ರೀ. ನಾವು ಇದನ್ನು ಓಪನ್ ಮಾಡಿ ನೋಡೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಶಾವಿಗೆ ನಾವು ಹಾಕಿದಾಗೆ ಕಲರು ತುಂಬ ವೈಟಾಗಿತ್ತು. ಇವಾಗ ಕಲರ್ ನೋಡ್ಬೋದು ರೀ, ಡಾರ್ಕ್ ಆಗಿದೆ. ನಾನಿವಾಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ ರೀ. ಒಂದು 5 ನಿಮಿಷಗಳ ಕಾಲ ಇದನ್ನು ಇದೇ ಥರನೇ ಬಿಟ್ಟು ಆಮೇಲೆ ತೆಗೆದು ನೋಡೋಣ. ಇವಾಗ ಇಲ್ಲಿ ನೋಡ್ಬೋದು ರೀ, ನಾನು ಇನ್ನೊಂದು ಬಾಳೆಹಣ್ಣನ್ನು ಸಿಪ್ಪೆಯನ್ನು ತೆಗಿತಾ ಇದ್ದೇನೆ ರೀ. ಇವಾಗ ಈ ಬಾಳೆಹಣ್ಣು ತೆಗೆದ್ಮೇಲೆ ನೋಡಿರಿ, ನಾವು ಸ್ವಲ್ಪನೇ ಇದನ್ನು ಮಧ್ಯಕ್ಕೆ ಈ ಥರನೇ ಕಟ್ ಮಾಡ್ಕೋಬೇಕ್ರಿ, ಸಣ್ಣಕ್ಕಾಗಿ. ಈ ಥರ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೋಬೇಕ್ರಿ. ನೋಡ್ಬೋದು, ನಾನು ತುಂಬ ಸಣ್ಣ ಕಟ್ ಮಾಡಿದ್ದೇನೆ. ಇವಾಗ ನಾನು ಬಾಳೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇಲ್ಲಿ ನಾನು ಒಂದು ಅರ್ಧ ಹೋಳಿನಷ್ಟು ಅಂದರೆ ಒಣ ಕೊಬ್ಬರಿ ನೋಡಿರಿ, ಅದು ಹಸಿ ಕೊಬ್ಬರಿ ರೀ, ಈ ಥರ ತುರಿದ್ಬಿಟ್ಟು ಇಟ್ಕೊಂಡಿದ್ದೇನೆ ರೀ. ತುರಿದ್ಬಿಟ್ಟಾದ್ರೂ ಇಟ್ಕೋಬೋದು. ಇದನ್ನು ಚೆನ್ನಾಗಿ ನೀವು ಮಿಕ್ಸಿ ಅಂದ್ರೂ ತರಿತರಿಯಾಗಿಯೂ ಮಾಡ್ಕೋಬೋದು. ನಾನು ಸ್ವಲ್ಪ ದಪ್ಪ ಇರಲಿ ಅಂಥೇಳಿ ಈ ಥರನೇ ಫ್ರೂಟ್ಸ್ ಜೊತೆಗೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಸ್ವಲ್ಪ ಹಬ್ಬದ ಸಮಯದಲ್ಲಿ ಮಾಡಬೇಕಾದ್ರೆ ನೋಡಿರಿ, ಸ್ವಲ್ಪ ವಿಶೇಷವಾಗಿ ಇರಲಿ ಅಂಥೇಳಿ ನಾನು ಇದರೊಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಇದಕ್ಕೆ ನಾನು ಒಂದು ಸ್ವಲ್ಪನೇ ಒಂದು 2.5 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ರೀ. ಬೆಲ್ಲ ಹಾಕ್ಕೊಳ್ಳೋರು ಬೆಲ್ಲ ಹಾಕ್ಕೊಳ್ಳಿ, ಸಕ್ಕರೆ ಹಾಕ್ಕೊಳ್ಳಿ.
ಇವಾಗ ನೋಡ್ಬೋದು ರೀ, ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಸಹ ತೊಗೊಂಡಿದ್ದೇನೆ ರೀ. ಯಾವುದಾದ್ರೂ ಹಾಕೋಬೋದು, ಅದಾದ್ರೂ ಆಗುತ್ತೆ, ಇದು ಆದ್ರೂ ಆಗುತ್ತೆ. ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಬೇಯಬೇಕಾದ್ರೆ ನೋಡಿರಿ ನಮಗೆ ಒಳ್ಳೆ ಪರಿಮಳ ಬರ್ತಾಯಿತ್ತು. ನಾವು ಹಾಕಿರುವಂಥ ಏಲಕ್ಕಿ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ತುಂಬ ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ ಆಗಿತ್ತು ರೀ. ಇವು ನಮಗೀಗ ರೆಡಿ ಆಗಿದೆ. ಇವಾಗ ನಮ್ಮದು ಶಾವಿಗೆಯನ್ನು ತೆಗೆಯೋಣ್ರಿ. ಸ್ವಲ್ಪ ಬಿಸಿ ಇದೆ, ಅಂದರೆ ಒಂದೊಂದೇ ಹಾಕಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ರೀ. ತುಂಬ ಸ್ಮೂತಾಗಿಯೂ ಇದೆ ನೋಡ್ಬೋದು, ತುಂಬ ಬಿಸಿಯಾಗಿದೆ ನೋಡ್ಬೋದು. ನಾನೊಂದು ಶಾವಿಗೆನ ತೆಗ್ದಿದ್ದೇನೆ ರೀ. ನಿಮಗೆ ಕೈ ಬಿಸಿ ತಾಗ್ತಿತ್ತಂದರೆ ಈ ಥರ ಸ್ಪೂನಲ್ಲಾದರೂ ತೆಗಿಬೋದು ರೀ. ಇವಾಗ ನೋಡ್ಬೋದು ನಾನು ಅಷ್ಟು ಶಾವಿಗೆಯನ್ನು ಫಸ್ಟ್ ಟೈಮ್ ಮಾಡಿದ್ದೆ ನೋಡ್ರಿ, ಹಾಕ್ಕೊಂಡಿದ್ದೆ. ಇವಾಗ ನಮ್ಮದು ರೆಡಿ ಆಗಿದೆ ನೋಡ್ಬೋದು ರೀ. ನಮ್ಮದು ಇದು ಬೆಲ್ಲದ ಒಟ್ಟಿಗೂ ಮತ್ತು ಸಕ್ಕರೆ ಒಟ್ಟಿಗೂ ಇದನ್ನು ನಾವು ಸರ್ವ್ ಮಾಡ್ಬೋದು ರೀ. ನೋಡ್ಬೋದು ನಮ್ಮದು ಒಂದೊಂದೇ ಶಾವಿಗೆ ಮೇಲೆ ನಾವು ಈ ಥರ ಹಾಕಿ, ಬೇಕಿದ್ರೆ ಒಂದು ಸ್ವಲ್ಪ ಹಾಲು ಹಾಕಿನೂ ಮಕ್ಕಳಿಗೆ ಕೊಡ್ಬೋದು ರೀ. ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.